ನಮಸ್ಕಾರ ಗುರು, ಎಲ್ರಿಗೂ RGG ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಡೇ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಜಮೀನಿಂದನೇ, ಭತ್ತದ ಜಮೀನು. ನೋಡಿ, ಆಲ್ಮೋಸ್ಟ್ 2 ತಿಂಗಳಾಗ್ತಾ ಬರ್ತಾ ಇದೆ. 15ನೇ ತಾರೀಕು ಬಂದರೆ ಕ್ರಾಪ್ದು ಕಂಪ್ಲೀಟ್ ವ್ಯವಸಾಯ ಮುಗ್ದಿದೆ. ಇನ್ನೊಂದು ಸ್ವಲ್ಪ ಮೇವು ಕೊಟ್ಬಿಟ್ಟು ಫೈನಲಿ ಒಡೆ ಹೊಡೆದು ಎಲ್ಲ ಒದ್ರದ ಮೇಲೆ ಒಂದ್ಸಲ ಔಷಧಿ ಹಾಕಿದೆ. ಔಷಧಿ ಹೊಡ್ಸಿದೆ ಸ್ವಲ್ಪ. ಈ ಥರ ಗೊನೆ ಒದರಬೇಕು. ಈ ಥರ ಗೊನೆ ಎಲ್ಲ ಒದರದ ಮೇಲೆ ಒಂದ್ಸಲ ಔಷಧಿ ಹೊಡಿತೀವಿ, ಪಾಲಿನೇಷನ್ಗೆ ಹೆಲ್ಪ್ ಆಗಲಿ, ಸ್ವಲ್ಪ ರೋಗ ಇದ್ರೆ ಅವಾಯ್ಡ್ ಆಗಲಿ ಅಂತ. ಅದು ಮುಗಿದ್ರೆ ನೆಕ್ಸ್ಟ್ ವ್ಯವಸಾಯ ಕಂಪ್ಲೀಟೆಡ್ ಅಂತ. ಆಲ್ಮೋಸ್ಟ್ 3 months ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ, ಇನ್ನೊಂದು ವಾರ ಆದಮೇಲೆ ತೆವರಿ ಹುಲ್ಲುಗಳನ್ನೆಲ್ಲ ಕುಯ್ಯಕ್ಕೆ ಸ್ಟಾರ್ಟ್ ಮಾಡಬೇಕು. ತೆವರಿ ಹುಲ್ಲು ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ ಏನಕ್ಕೆ ಕುಯ್ತೀವಿ, ಈ ಹುಲ್ಲೆಲ್ಲ ಏನಕ್ಕೆ ಕುಯ್ಬೇಕು. ಇಲ್ಲಿಂದ ಫುಲ್ಲು ಬದ ಮೇಲೆ ಏನೇನು ಬೆಳೆದಿರುತ್ತೆ ಎಲ್ಲನೂ ಕುಯ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲ ಬದುದಲ್ಲಿರೋ ಹುಲ್ಲು ಖಾಲಿ ಮಾಡಬೇಕು. ಹಸುಗೆ ಒಳ್ಳೆ ಮೇವು ಗೈಸ್. ಫಸ್ಟು ಕಬ್ಬಿನ ತರಗೆ ಬೆಲೆನೇ ಇರಲಿಲ್ಲ. ಎಲ್ಲ ಏನು ಮಾಡೋದು, ಸುಟ್ಟಾಕ್ಬಿಡೋರು. ಈಗ ನೋಡಿ, ಶುಂಠಿ ಅವರು ಕಡೆ ಸೈಡು ಬೆಳೆಗಾರರೆಲ್ಲ ಶುಂಠಿಗೆಲ್ಲ ಮಲ್ಚಿಂಗ್ ಮಾಡ್ತಾರೆ, ಏನೇನಕ್ಕೂ ಮಾಡ್ತಾರೆ ಮಲ್ಚಿಂಗು. ಅದಕ್ಕೆ ತಗೊಂಡು ಹೋಗ್ತಾರೆ ದುಡ್ಡು ಕೊಟ್ಬಿಟ್ಟು. ಎಲ್ಲ ರೆಡಿ ನೋಡಿ, ಟ್ರ್ಯಾಕ್ಟರ್ ರೆಡಿ ಆಗಿದೆ. ಒಳ್ಳೆ ದುಡ್ಡು ಅನ್ಕೊಳ್ಳಿ. ಆ್ಯಸ್ ಯೂಶುವಲ್ ಗೆಟ್ ಬ್ಯಾಕ್ ಟು ವರ್ಕ್ ಅನ್ಕೊಂಡ್ರೀಗ ಹಸುಗಳಿಗೆ ಮೇವು ಮಾಡಕ್ಕೆ ಬಂದೆ. ಅಪ್ಪ ಏನೋ ಭಾರಿ ಮಾತಾಡ್ತಾರೆ, ಕೇಳೋಣ ರೀ. ಏನಪ್ಪ ಸುಮ್ಮನೆ ಏನ್ ಭಾರಿ ಮಾತಾಡ್ತಿದ್ದಿ, ಯಾಕೆ? ಆಯ್ತು. ಆಮೇಲೆ ಲೇಟ್ ಆಯ್ತು. ಯಾವ ಹೂ ಕೊಯ್ದ್ರಿ? ತಂಬಿಟ್ಟು ನಾರ್ತಿ ಆದ್ರೆ ಹೂವ, ತಂಬಿಟ್ಟು ಹೂವ. ಮತ್ ಭಾರಿ ಮಾತಾಡ್ತಿದ್ರಿ, ಏನೋ ಅವಾಜ್ ಆಗ್ತಿದ್ರಿ ನಂಗೆ. ಥೂ, ಹಂಗೆಲ್ಲ ಮಾತಾಡ್ಬಿಡ್ದು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಕಚ್ಚಿದ್ರೆ ಆನಂದ ಆಯ್ತದೆ. ಕಚ್ಚಿದ್ರೆ ಹೂ ಆನಂದ. ಡ್ಯಾನ್ಸು, ಡಿಸ್ಕೋ ಡ್ಯಾನ್ಸು ಎಲ್ಲ ಬರ್ತದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸರಿ ನೋಡ್ರಿ ಗೈಸ್, ಇವರು ಧೋನಿ ಇರೋ ತನಕ ಮಾತ್ರ CSK ಫ್ಯಾನ್ ಅಂತ, ಇವರೆಲ್ಲ ಲಾಯಲ್ ಫ್ಯಾನ್ಸ್. ಇಲ್ಲಿ ಅದ್ ನಾನು ಧೋನಿ ನಿಮ್ ಭಾಷೆ ಕಣಪ್ಪ. ಅವ್ರು ರಿಟೈರ್ಮೆಂಟ್ ತಗೋಬಿಟ್ರೆ ಬಾಸ್ ನನಗೂ, ನಾನು ಒಪ್ಕೊತೀನಪ್ಪಾಜಿ. CSK ಅವ್ರು ಹೋದ್ಮೇಲೆ ಏನ್ ಮಾಡ್ತೀಯ ಸಪೋರ್ಟ್? CSK ಅವ್ರು ಎಲ್ಲಿಗೆ ಹೋಯ್ತಾರೆ? ಈ ವರ್ಷ ಇಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಕಮ್ ಬ್ಯಾಕ್ ಬರ್ತಾರೆ. ಕಮ್ ಬ್ಯಾಕ್ ಅಲ್ಲ, ಈಗೇನೋ ಹೇಳ್ದಲ್ಲ, ಧೋನಿ ಅವ್ರ ಇರತಕ್ಕ ಮಾತ್ರ ಸಪೋರ್ಟ್ ಅಂತ. ಧೋನಿ ಇರೋ ಗಂಟ CSK ಒಂದು ಬೆಲೆ. ಧೋನಿ ಹೋದ್ಮೇಲೆ ಇನ್ನೊಬ್ರು ಬರ್ತಾರೆ ನೋಡಿ, ಅತಿ ಶೀಘ್ರದಲ್ಲಿ. ಧೋನಿ ಅವ್ರು ಇನ್ನೊಬ್ರನ್ನ ರೆಡಿ ಮಾಡ್ತಾ ಇದ್ದಾರೆ, ಆಲ್ರೆಡಿ ರೆಡಿ ಆಗ್ತಾವ್ರೆ. ನೆಕ್ಸ್ಟ್ ವರ್ಷ ಕಮ್ ಬ್ಯಾಕ್ ತೋರಿಸ್ತಾರೆ. ಈ ವರ್ಷ ಒಂದ್ ಸ್ವಲ್ಪ ಡೌನು, ನಮ್ ಬಾಸ್ ಇಲ್ಲ ಅಂತ. ನೆಕ್ಸ್ಟ್ ವರ್ಷ ಬರ್ತಾರೆ. ಅಲ್ಲ, ಈಗ ತಾನೇ ಹೇಳು ನಮ್ ಬಾಸ್ ಇರೋ ತನಕ ಅಷ್ಟೇ ಸಪೋರ್ಟ್ ಅಂತ ಹೇಳ್ಬೇಕದ್ನ. ಅಲ್ಲ, ಉಲ್ಟಾ ಹೊಡಿತಾ ಇದೆಯಾ? ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ. ಡಿಪ್ಲೊಮೇಷನ್ ಏನಕ್ಕೆ? ಯೋಚನೆ ಮಾಡಿ ಒಂದ್ ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟವ್ರೆ. ಏನಕ್ಕೆ ಯೋಚನೆ ಮಾಡ್ತಾವ್ರೆ? ಟೀಮ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಬಂದ್ ಕರೋ ಹಾತ್ ಜೋಡ್ಕೆ ಮೇ. ಅತಿ ಶೀಘ್ರದಲ್ಲಿ ಬರ್ತಾರೆ, ತೋರಿಸ್ತಾರೆ. ಈ ವರ್ಷ ಇಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಬರ್ತಾರೆ. ನೆಕ್ಸ್ಟ್ ವರ್ಷ ತೋರಿಸ್ತಾರೆ ಪೌರುಷ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಧೋನಿ ಇಲ್ಲ ಅಂದ್ರೆ ನಿಮ್ದು ಟೀಮ್ ಇಲ್ಲ. ಧೋನಿ ಇಲ್ಲ ಅಂದ್ರೆ ಟೀಮ್ ಬರ್ತದೆ. ಬರೀ ಅವ್ರೊಂದ್ ಸಪೋರ್ಟ್, ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡ್ರೆ ಸಾಕು. ಅವ್ರ ಸಪೋರ್ಟ್ ಇಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸೋತಿದ್ದಕ್ಕೆ ಏನ್ ಹೇಳ್ತೀರಾ? ಸೋತಿದ್ದಕ್ಕೆ ಏನು ಮಾಡಕ್ಕಾಗಲ್ಲ. ಒಂದ್ 5 ವರ್ಷ ಕಪ್ ಹೊಡೆದವ್ರೆ, 2 ವರ್ಷ ಬ್ಯಾನ್ ಆಗೋರಲ್ಲ. ವರ್ಷ ಬ್ಯಾನ್ ಆಗೋರೆ, ಬಿಟ್ ಕೊಟ್ಬಿಟ್ರೆ ಅದು ಬೇರೆಯವ್ರು ಹೊಡ್ಕೊಳ್ಳಿ ಅಂತ ಅಷ್ಟೇ. ಬ್ಯಾನ್ ಮತ್ತೆ ಆಡಬಾರ್ದಾಗಿತ್ತು, ಬೇರೆ ಟೀಮ್ ಹೋಗಾಡಿದ್ರಿ. ಏನು ಮಾಡಕ್ಕಾಗಲ್ಲ, ಅದು ಪರಿಸ್ಥಿತಿ, ಮನಸ್ಥಿತಿನೂ ಹಂಗೆ ಇರುತ್ತೆ. ಬಂಡವಾಳ ಮಾಡೋದು ಬಿಡೋದಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಏನ್ ಮಾಡಕ್ಕಾಯ್ತದೆ ತಿರ್ಸಿ ಹುಷಾರ್ ತಪ್ಪಿಸ್ಬಿಟ್ಟಿದೀರ ನಮ್ ಬಾಸ್ಗೆ. ಈ ಕೊಳ್ಳೆಗಾಲದವರು ಜಾಸ್ತಿ ಫ್ಯಾನ್ಸ್ ಅವ್ರೆ RCB ಗೆ. ಅಲ್ಲಿ ಮಠ ಮಂತ್ರ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ನಮ್ಗೆ ಆತರ ಕೆಟ್ಟ ಬುದ್ಧಿ ಎಲ್ಲ ಇಲ್ಲ. ನಾವ್ ಎಲ್ಲಾರು ಗೆಲ್ಲಿ ಎಲ್ಲಾರು ಸಪೋರ್ಟ್ ಮಾಡ್ತೀವಿ. ಅಂದ್ರೆ RCB ಫ್ಯಾನ್ಸ್ ಎಲ್ಲ ನೀರ್ ಕೊಡ ಸ್ವಲ್ಪ ನೀರ್ ಕೊಡ್ಲ ಅವನಿಗೆ ಒಂದ್ಸೂರು. ಕ್ರಿಕೆಟ್ ಅಲ್ಲಿ ಆಡೋ ಬಗ್ಗೆ ಬೇಜಾರಿಲ್ಲ, ಆದ್ರೆ ಚುಚ್ಚ ಫ್ಯಾನ್ಸ್ಗಳು ಹೇಳೋದಲ್ಲ ನೋಡಿ. ಈ ಸತಿ ಏನ್ ಹೇಳ್ತೀರಿ ಎಲ್ಲ ಹೇಳ್ಕೊಳ್ಳಿ. ನೆಕ್ಸ್ಟ್ ಸತಿ ಕಮ್ ಬ್ಯಾಕ್ ಬರ್ತೀವಿ, ಅವಾಗ ತೋರಿಸ್ತೀವಿ. ಇಲ್ಲಿ ಅನ್ನ ತಿಂದು ಇದ್ ಮಾಡಿ ನಮ್ ಬಾಸ್ಗೆ ನಿಂಬೆಣ್ಣೆ ತಿರುಗಿಸ್ಬಿಟ್ಟಿದಾರೆ ಎಲ್ಲ. RCB ಟೀಮ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಇಟ್ಕೊಂಡು ಅಲ್ಲಿಂದ ಊಟಕ್ಕೆ ಹೋಗ್ತೀವಿ. ಚಿಕೇರಿ ಹೋಟೆಲ್ ಲೊಕೇಟ್ ಆಗಿದೆ. ಈ ಹೋಟೆಲ್ಲು ಫಸ್ಟ್ ಫ್ಲೋರಲ್ಲಿ ಇರುತ್ತೆ. ಮನೆಯಲ್ಲೇ ಊಟ ಥರ ಮಾಡ್ತಾರೆ. ಅದೇ ಆ್ಯಕ್ಚುಲಿ ಒಂದು 4-5 ಜನ ಸೇರಿಕೊಂಡು ಮನೆಯಲ್ಲೇ ಊಟ ಮಾಡೋದು. ಹೋಟೆಲ್ ಇದು ವೀಕ್ಲಿ ಒನ್ಸು ಒಬ್ಬಟ್ಟು ಊಟನೂ ಇರುತ್ತೆ. ನೋಡ್ಬೋದು, ಫ್ರೆಂಡ್ಸು ಕೂಡ ಮಾಡ್ತಾರೆ. ಸಿಕ್ತು ಹೋದಾಗ ಅಂದರೆ ಸಿಕ್ಕಾಪಟ್ಟೆ ಒಬ್ಬಟ್ಟು ಊಟ ಹಾಕ್ಕೊಂಡು ಫುಲ್ಲು ಪ್ಯಾಕಿಂಗ್ ಮಾಡಿ ಅಲ್ಲಿಂದ ಹೋಗ್ತೀವಿ. ತುಪ್ಪ ಹಾಕ್ಕೊಂಡು ಒಬ್ಬಟ್ಟನ್ನ ಫುಲ್ಲು ಪ್ಯಾಕಿಂಗ್ ಫೈನಲ್ಲಿ ಹೊಟ್ಟೆ ತುಂಬ ತಿನ್ಕೊಂಡು ಅಲ್ಲಿಂದ ಯಾರಾದರೂ ಬಂದರೆ ಮೈಸೂರಲ್ಲಿ ಒಂದ್ಸಲ ವಿಸಿಟ್ ಮಾಡಿರಿ, ಸಖತ್ತಾಗಿರುತ್ತೆ. 120 ರೂಪಾಯಿ ಫುಲ್ ಮೀಲ್ಸ್. ಇದೇ ಹೋಟ್ಲು. ಸಂಜೆ ಆಗ್ತಿರೋದು ಒಂದು AC ಇನ್ಸ್ಟಾಲೇಷನ್ ಇತ್ತು. ಇನ್ಸ್ಟಾಲೇಷನ್ ಎಲ್ಲ ಮಾಡಿಸ್ತಾಯಿದ್ವಿ. ಇವರೇ AC ಟೆಕ್ನಿಷಿಯನ್ ಕೌಶಿಕ್ ಬಂದ್ಬಿಟ್ಟು. ಮೈಸೂರಲ್ಲಿ ಒಂದು ಟೆಕ್ನಿಷಿಯನ್ ಇರೋಣ. ಇದೆ ನೋಡಿ, AC ಇಂಡೋರ್ ಆ್ಯಂಡ್ ಔಟ್ಡೋರ್ 1.5 ಟನ್ AC, ಆಲ್ಮೋಸ್ಟ್ 150 ಸ್ಕ್ವೇರ್ ಫೀಟ್ ಇತ್ತು. ಪಿನ್ಸ್ಗಳು ಅದೆಲ್ಲ ಸ್ವಲ್ಪ ಮುಟ್ಟಿ ಇದಾಗ್ಬಿಡೈತೆ. ಆ ಪಿನ್ಸ್ದೇನು ಪ್ರಾಬ್ಲಮ್ ಆಗಲ್ಲ. ಪವರ್ ಇಳಿಯೋದಲ್ಲ, ಅದು ಹೀಟ್ ರಿಜೆಕ್ಷನ್ಗೆ ಪಿನ್ಸ್. ಅದು ಏನು ಅಂಥ ಮೇಜರ್ ಏನಾಗಿಲ್ಲ, ಆಗೈತೆ ಬಟ್ ಮೇಜರ್ ಏನಾಗಿಲ್ಲ. ಕಂಫರ್ಟಾಗಿ ಐತೆ ತಗೋಣ. ವೈಟ್ ಚೆನ್ನಾಗೈತೆ, ವೈಟು ಚೆನ್ನಾಗೈತೆ, ಬ್ಲ್ಯಾಕು ಚೆನ್ನಾಗೈತೆ. ಬೈಸ್ಕೋ. ಹುಡುಗಿರಿಗೆ ಬೇಕಾದ್ರೆ ಡ್ರೆಸ್ ಬೇಗ ಸೆಲೆಕ್ಟ್ ಆಗೋಯ್ತದೆ ಅಣ್ಣ. ಹುಡುಗಿರಿಗೂ ಡ್ರೆಸ್ ಸೆಲೆಕ್ಟ್ ಮಾಡ್ಬೋದು. ನಿನಗೆ ಶೂ ಸೆಲೆಕ್ಟ್ ಮಾಡಕ್ಕೆ 1 ಅವರ್ ಆಯ್ತಾ? ಅಲ್ಲೇ ತರ್ಸಿರೋದು 2 ಜೊತೆ ಶೂವಲ್ಲಿ ಕಪ್ಪು ಬಿಳಿ ಸೆಲೆಕ್ಟ್ ಮಾಡೋದ್ರಲ್ಲಿ ಇಷ್ಟೊತ್ತಾಗೋಯ್ತು. ಮಕ್ಕ ತೋರ್ಸು ಈ ಕಡೆ, ಮಕ್ಕ ತೋರ್ಸು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಮ್ಮಿ ಅನ್ನಕ್ಕಿಂತ ನಿಮ್ಗೆ ಔಟ್ಲುಕ್ ಬರಲ್ಲ. ಊಟಕ್ಕೆ ಅದೇ ಚೆನ್ನಾಗಿದೆ. ಅಂದ್ರೆ ಇದು ಬಟ್ಟೆ ತರ ಏನು ಬರೋದಿಲ್ವಲ್ಲ, ಮರಿ ಇದಾಯ್ತಲ್ಲ. ಫೈನಲ್ಲಿ ಕೆಲಸ ಮುಗಿಸ್ಕೊಂಡು ನಮ್ಮ ಭಾವನ ಮನೆ ಹತ್ರ ಹೋಗಿ ಫ್ರೂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೊರಟೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್.